ಹೆಚ್ಚು ನೀರು ಹರಿಸಿದ್ರೂ ಕೂಡ ತಮಿಳುನಾಡು ಖ್ಯಾತಿಯನ್ನ ತೆಗಿತಾ ಇದೆ. ಕಡಿಮೆ ನೀರು ಹರಿಸಿದ್ರೂ ಕೂಡ ತಮಿಳುನಾಡು ಖ್ಯಾತಿಯನ್ನ ತೆಗಿತಾ ಇರುವಂಥದ್ದು. ಆಗಸ್ಟ್ ತಿಂಗಳಿಂದ ನೀರಿಗಾಗಿ ಭಾರೀ ಡಿಮ್ಯಾಂಡ್ ಇಟ್ಟಿತ್ತು. ಕರ್ನಾಟಕದ ಬಳಿ ತಮಿಳುನಾಡು ಹೆಚ್ಚು ನೀರು ಹರಿಸಿದ್ರೂ ಕೂಡ ತಮಿಳುನಾಡಿನ ಖ್ಯಾತೆ ಆಗಸ್ಟ್ ತಿಂಗಳಿಂದ ನೀರಿಗಾಗಿ ಡಿಮ್ಯಾಂಡ್ ಮಾಡ್ತಾ ಇತ್ತು. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಸಭೆ ಕೂಡ ನಡೆಸಿತ್ತು. ಮೊದಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯನ್ನ ಮಾಡಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆರಂಭವಾಗಲಿದೆ. ಮತ್ತೆ ನೀರಿಗಾಗಿ ಬೇಡಿಕೆಯನ್ನ ಇಡಲಿರುವಂತಹ ತಮಿಳುನಾಡು ಆಗಸ್ಟ್ ತಿಂಗಳ ನೀರು ಹರಿಸುವಂತೆ ತಮಿಳುನಾಡು ಒತ್ತಡವನ್ನ ಕೂಡ ಹೇರೋಕೆ ಮುಂದಾಗಿದೆ. ಈ ಸಿಡಬ್ಲ್ಯೂಆರ್ಸಿ ಮೂಲಕ ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಲಿದ್ದಾರೆ. ಆ ಬಳಿಕ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಿದ್ದಾರೆ. ಈಗಾಗಲೇ ನೋಡಿ 15 ದಿನಗಳ ಕಾಲ 3,500 ಟಿಎಂಸಿ ನೀರನ್ನು 3,500 ಕಿಲೋಸೆಕ್ ನೀರನ್ನು ಈಗಾಗಲೇ ಹರಿಸಬೇಕು ಎನ್ನುವಂತಹ ಈಗಾಗಲೇ ಒಂದಷ್ಟು ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಕುರಿತಂತೆ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಕರ್ನಾಟಕದ ಪರ ನಿಂತಿರುವಂಥದ್ದು, ಕರ್ನಾಟಕದ ರೈತರ ಪರ ನಿಂತಿರುವಂಥದ್ದು ಇದೆಲ್ಲವೂ ಕೂಡ ಒಂದು ಕಡೆಯಾದರೆ, ಇನ್ನು ತಮಿಳುನಾಡು ಮತ್ತೆ ಖ್ಯಾತಿಯನ್ನು ತೆಗೆದಿರುವಂಥದ್ದು. ಆಗಸ್ಟ್ ತಿಂಗಳ ನೀರು ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ. ಹೀಗಾಗಿ ಆಗಸ್ಟ್ ತಿಂಗಳ ನೀರು ಹರಿಸುವಂತೆ ತಮಿಳುನಾಡು ಒತ್ತಡವನ್ನು ಕೂಡ ಹೇರ್ತಾ ಇದೆ. ಸಿಡಬ್ಲ್ಯೂಎಂಎ ಅಧಿಕಾರಿಗಳು ಈ ಕುರಿತಂತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆ ನಂತರ ಮಾಹಿತಿಯನ್ನು ಕೂಡ ಕೊಡಲಿದ್ದಾರೆ. ಹೆಚ್ಚುವರಿ 3 ಟಿಎಂಸಿ ನೀರನ್ನು ಹರಿಸಿರ್ತಕ್ಕಂಥ ಕರ್ನಾಟಕ ಸಿಡಬ್ಲ್ಯೂಆರ್ಸಿ ಆದೇಶಕ್ಕಿಂತ ಕೂಡ ನೀರನ್ನು ರಿಲೀಸ್ ಮಾಡಿದೆ. 3 ಟಿಎಂಸಿಗಿಂತ ನೀರನ್ನು ಹೆಚ್ಚು ತಮಿಳುನಾಡಿಗೆ ಹರಿಸಿರುವಂಥದ್ದು. ತಮಿಳುನಾಡಿಗೆ 7.5 ಟಿಎಂಸಿ ನೀರು ಹರಿಸಿರುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಆದರೂ ಕೂಡ ಈಗ ಆಗಸ್ಟ್ ತಿಂಗಳ ನೀರಿಗಾಗಿ ತಮಿಳುನಾಡು ಖ್ಯಾತಿಯನ್ನು ತೆಗಿತಾ ಇರುವಂಥದ್ದು. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಮೂಲಕ ಮನವಿಯನ್ನು ಮಾಡಿರುವಂಥದ್ದು 3,500 ಕ್ಯೂಸೆಕ್ ನೀರು ಅಂದರೆ 4.5 ಟಿಎಂಸಿ ನೀರನ್ನು ಬೇಡಿಕೆ ಇಟ್ಟಿತ್ತು. ಆದರೆ ಅದಕ್ಕಿಂತ ಜಾಸ್ತಿ 3 ಟಿಎಂಸಿ ನೀರನ್ನು ಅಂದರೆ 7.5 ಟಿಎಂಸಿ ಟೋಟಲ್ ಆಗಿ ಹರಿಸಿರುವಂಥದ್ದು ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಿರುವಂಥದ್ದು. ಆದರೆ ಆಗಸ್ಟ್ ತಿಂಗಳ ನೀರು ಬಂದಿಲ್ಲ, ಆಗಸ್ಟ್ ತಿಂಗಳ ನೀರನ್ನು ಹರಿಸಿ ಅಂತ 7.5 ಟಿಎಂಸಿ ನೀರನ್ನು ಕೊಟ್ಟರೂ ಕೂಡ ಮತ್ತೆ ಆಗಸ್ಟ್ ತಿಂಗಳ ನೀರನ್ನು ಹರಿಸಿ ಅಂತ ಇದೀಗ ತಮಿಳುನಾಡು ಖ್ಯಾತಿ ತೆಗಿತಾ ಇರುವಂಥದ್ದು. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಕೂಡ ಇವತ್ತಿದೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮೀಟಿಂಗ್ನಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಭಾರಿ ಕುತೂಹಲ ಕೂಡ ಮೂಡಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.